ಈ 517 ಒಂದು ವಿಶೇಷ ಆಗಸ್ಟ್ ಸೆಪ್ಟೆಂಬರ್ ಮಾಡ್ರೆ ಎಷ್ಟು ಬೇಕು ಅಷ್ಟು ಇಳುವರಿ. ಮತ್ ಅದನ್ನ ಬಿಟ್ಟು ನವೆಂಬರ್ ಡಿಸೆಂಬರ್ ಮಾಡಿದೀವಿ ಅಂದ್ರ ಮತ್ ದೀಪಾವಳಿ ಗರಿ ತೆಗಿತೈತಿ, ಎಲ್ಲಾ ಗರಿ ತೆಗಿತೈತ್ರಿ. ಆದ್ರೆ ಸೆಪ್ಟೆಂಬರ್ದಾಗ ನಾವು ಮಾಡಿದ ಆಗಸ್ಟ್ದಾಗ ಮಾಡಿದೀವ್ರಿ. ಇನ್ ಕೆಲವೊಂದ್ ಸೆಪ್ಟೆಂಬರ್ದಾಗ ಮಾಡಿದ ಲಾಸ್ಟ್ ರೀ ಆಗಸ್ಟ್ ಸೆಪ್ಟೆಂಬರ್ ಅಂದ್ರ ಗರಿ ತೆಗಿಬೇಕು ಅನ್ನೋಟಿಗೆ 12-13 ತಿಂಗಳು ಸಿಕ್ಕಿರ್ತೈತಿ ಸರ್. ಯಾವ್ದೇ ಗರಿ ಇನ್ನೂ ಹಾರ್ಮೋನ್ಸ್ ಜಾಸ್ತಿ ಆಕ್ಟಿವ್ ಇರ್ತಾವ್ರಿ, ಹಂಗಾಗಿ ಲಗೆ ತಗೊಂಡ್ಬಿಡ್ತಾರೆ, ಲಗೆ ಗರಿ ತೆಗಿತೈತಿ. ಮತ್ತೊಂದ್ ಸರ್ ಕಡಿಮೆ ಖರ್ಚಿನಾಗ ಬರ್ದು ಅಂದ್ರೆ ಇದರಿ ಸರ್. ಇದಕ್ಕೊಂದು ಕೆಲವೊಂದು ಸಿಸ್ಟಮ್ ಐತಿರ್ತಾರ ನಮ್ಮಲ್ಲಿ. ನಾವು ನೈಟ್ರೋಜನ್, ಪೊಟ್ಯಾಷ್, ಫಾಸ್ಫರಸ್ ಇಸ್ರೇಲ್ ಸಿಸ್ಟಮ್ನ್ಯಾಗ ಅದನ್ನು ಅಲ್ಲಿ ಒಂದು ರೇಷಿಯೋ ಪ್ರಕಾರ ಕೊಡ್ತಿರ್ ಸರ್. ರೇಷಿಯೋ ಪ್ರಕಾರ ನೈಟ್ರೋಜನ್ ಯಾವಾಗ ಭೂಮಿಗೆ ಒಂದ್ ಸ್ವಲ್ಪ ಹೆಚ್ಚಬೇಕ್ರಿ ನಮ್ಮ ಮಡಿ ನೆಲಗಳಿಗ್ರಿ. ಹಾಡ್ ನೆಲ ರೀ JCB ಗಾರೆ ಮಾಡಿವ್ರ ಸರ್. ಇಲ್ಲಿ ಒಂದ್ ಫೂಟ್ ತಳಗ ಎಲ್ಲ ಪಡಿಗಲ್ ಐತಿ ಸರ್. ಇಲ್ಲಿ ಒಂದ್ ಫೂಟ್ ತಳಗ ಒಟ್ಟ ಮಣ್ಣ JCB ವರ್ಕ್ ಮಾಡಂಗಿಲ್ಲ. ಅಟ್ಟ ಎಕರೆಕ್ 14,000 ಹಂಗ ಕುಣಿ ಮಾಡಾಕ ಕೊಟ್ಟಿವ್ರಿ ಸರ್. ನೇಗ್ಲಿಲ್ಲ ಏನಿಲ್ಲ, ಬರೇ ಕುಣಿ ಮಾಡಿವ್ರಿ. ಹಿಂಗ 6 ಹಿಂಗ 4 ಇಟ್ಟಿವ್ರಿ. ಮತ್ತೊಂದ್ ಸರ ಅಲ್ಲಿ ಕರಿಮಣ್ಣ ತಂದಿವ್ರಿ. ಕರಿಮಣ್ಣ ಬ್ಯಾರೆ ಕಡೆ ತರ್ಬೇಕಾ ಸರ್, ನಮ್ಗೆ ಇಲ್ಲಿ ಎಲ್ಲಿ ಸಿಗ್ಲಿಲ್ಲ. ಬ್ಯಾರೆ ಕಡೆ ಅಂದ್ರ ಇದ ಊರಂದ ಒಂದ ಎರಿ ಮಣ್ಣದಾಗಿಂದ ಫಲವತ್ತಾದ ಮಣ್ಣ, ಕೆರಿಯಾಗಿಂದ ಮಣ್ಣ ಕಿತ್ತನು ಒಂದ್ ಪಡ ನೆಲ ಇತ್ತು ಸರ್. ಕರಿಮಣ್ಣ ಹಳ ದಂಡಿ ಒಂದ್ 4 ಎಕರೆ ಪಡ ಇದ್ದದ ನೆಲ ಇತ್ತು ಮಣ್ಣು ಕರಿಮಣ್ಣ. ಅವ್ರು ಮಾರಾಕ್ತಿದ್ರು. ಅವ್ರ ಕಡೆ ಹೋಗಿ ಎಲ್ಲಾರ್ಕಿಂತ ಒಂದ್ ಸ್ವಲ್ಪ 4 ದುಡ್ಡು ಹೆಚ್ಚು ಕೊಟ್ಟು ಕರಿಮಣ್ಣ ತರ್ಸ್ಕೊಂಡಿವಿ. ಕರಿಮಣ್ಣ ತಂದ ಬಳಕ ಪ್ರತಿ ಗಾರಿಯಾಗ 4 ಬುಟ್ಟಿ ಕರಿಮಣ್ಣ ಹಾಕಿದ್ವಿ. ಯಾಕಂದ್ರೆ ಇಲ್ಲಿ ಎಲ್ಲಾ ಕಲ್ಲು ಎದ್ರು ನಮ್ಗೆ JCB ತೆಗ್ಯಾನ ದೊಡ್ಡ ಕಲ್ಲು ಬಂದು ಅದನ್ನೆಲ್ಲ ಸಫಾಯಿ ಮಾಡ್ಕೊಂಡು ಕರಿಮಣ್ಣ 4 ಬುಟ್ಟಿ ಹಾಕಿ ಅದ್ರೊಳಗೆ ತಿಪ್ಪೆ ಗೊಬ್ಬರ ಹಾಕಿ ನಂತರ ಎರಿ ಒಳಗ ಗೊಬ್ಬರ ಜರ ಹಾಕಿರಿ. ಬೇವಿನ ತಪ್ಪಲ ಮಿಕ್ಸ್ ಮಾಡಿದ್ವಿ. ಬೇವಿನ ತಪ್ಪಲ ಸಾಲಿಲ್ಲ ಸರ್ ಎಲ್ಲಾ ಕುನಿಗುಳಿ 10 ಎಕರೆಗೆ ಎಲ್ಲಿ ಸಾಲು ಬೇವಿನ ತಪ್ಪಲ. ಆಯ್ತು ಬೇವಿನ ಹಿಂಡಿ ತೊಗೊಂಡ್ ಬಂದಿವಿ. ಪ್ರತಿಯೊಂದು ಗಾರಿಯಕ್ಕೆ 2 ಬಕ್ಷಿ ಬೇವಿನ ಹಿಂಡಿ ಹಾಕಿದ್ವಿ. ಸಫಾಯಿ ಮಾಡಿ ಅದಕ್ಕೆ ಗುದ್ಲಿಲೆ ಜರ ಹಿಂಗ ಅಗ್ರಿ ಹೊಡೆದಿವ್ರಿ. ಅಗ್ರಿ ಹೊಡೆದ 2 ಕಣದು 5-6 ಗಂಟೆ ಇಟ್ಟಿವಿ. JCB ಅವ್ರು ಏನ್ ಮಾಡ್ತಾರ ಸರ್, ರೌಂಡ್ ಇಟ್ಟಿದ್ವಿ ಸರ್. ಹಿಂಗ ಅಗ್ರಿಲೆ ಹಿಂಗ ಅಗ್ರಿಲೆ ಹೊಡೆದ 2 ಗಂಟೆ 5 ಕಣ್ಗಳು ಏನ್ ಮಾಡ್ಕೊರಿ ಒಂದ್ ಹಚ್ಚೋದ ನೋಡಿ ಜರ ಹಚ್ಚೋದ್ರಿ. ಮತ್ತೊಂದು ಬೀಜೋಪಚಾರ ಮಾಡಿ ಹಚ್ಚಿದ್ವಿ. ಬಾಯಿಸ್ಟನ್ನ, ಜರ್ಮಿನೇಟರ್, ಕ್ಲೋರೋ ಬೀಜೋಪಚಾರ ಮಾಡಿ ಇಟ್ಟಿವಿ. 28 ದಿನಕ್ಕಂದ್ರ ಇಟ್ಟಿಟ್ ನಾಟಿಗೆ ಬಂದ್ರು ಸರ್. ಕಬ್ ಯಾವಾಗ ಹೇಳಕ್ ಒಂದ್ 15-16 ದಿವಸ ತೋದೈತಿ. 28 ದಿವಸ ತಕ ಕ್ಲಿಯರ್ ನಾಡ್ತೈತಿ. ಅದ್ ನಾಟಿದ ಕೂಡಲೇ ಅದಕ್ಕೆ ಡ್ರಿನ್ಸಿಂಗ್ ಅವಶ್ಯ ಬಹಳ ಐತಿ ಸರ್. ಯಾಕಂದ್ರೆ ಆ ಹೇಳಿದ ನಾವು ಡ್ರಿಪ್ ಕೊಟ್ಟು ತುಳಕ್ ಆಗಂಗಿಲ್ಲ. ಅದಕ್ಕ 28-30 ದಿನದ ಸಸಿಗೆ ಡ್ರಿಪ್ ನೇ ತೊಳ್ಬೇಕು ಹಿರ್ಕೋಬೇಕು ಅನ್ನೋದು ಆಗಂಗಿಲ್ಲ. ಅವಾಗ ಏನ್ ಮಾಡ್ತೀವಿ, ಡ್ರಿನ್ಸಿಂಗ್ ಮಾಡ್ತೀವಿ ಸರ್. ಬಾವಿಸ್ಟನ್ ರೀ, ಮತ್ತ ಹ್ಯೂಮಿಕ್ ಆಸಿಡ್ ರೀ, ಕ್ಲೋರೋ ರೀ, ಒಂದ್ ಸ್ವಲ್ಪ 40 ಮಿಲಿ ಹಾಕಿದೀವಿ ಅಂತ ತಿಳ್ಕೊರಿ. ಮತ್ತೊಂದ್ ಸರ್ ಫಾಸ್ಫರಿಕ್ ಆಸಿಡ್ ಅವಾಗೇನು ಅವಶ್ಯ ಇರಂಗಿಲ್ಲ, ಹ್ಯೂಮಿಕ್ ಆಸಿಡ್ ಕೊಡ್ತೀವಿ. ಐನೇನು 2ನೇ ಡ್ರಿನ್ಸಿಂಗ್ದಾಗ ಹ್ಯೂಮಿಕ್ ಆಸಿಡ್ ರೀ, ಲಿಸೆಂಟ ಆ ಬೇರ್ ಕೊರಕು ಹೊಳಗೊಳ್ಳೋದು ಬರಂಗಿಲ್ಲ 6 ತಿಂಗಳು ಅದನ್ನಷ್ಟು ಕೊಡ್ತೀವ್ರಿ. ಮುಂದೆ ಹೋಗಿ ಸ್ಪ್ರೇ ಕೊಟ್ಟಿವಿ ಸರ್. ಬಾಯಿಸ್ಟನ್ ಸ್ಪ್ರೇ, ಕ್ಲೋರೋದ್ರಿ, ಮತ್ತ ಅದ್ರಾಗ ಸಾಪ ಇವ ಕೆಲವೊಂದು ಫಂಗಿಸೈಡ್ ಕೊಟ್ಟಿವ್ರಿ. ಎಲಿ ಹೆಂಗ್ ಬರಾಕತ್ತು ಅಂದ್ರ ಹಿಂಗ್ ಬರಾಕತ್ತು. ಯಾಕಂದ್ರ ತಳದಾಗ ಅದಕ್ಕೆ ಏನ್ ಬೇಕಲ್ಲ. ಮತ್ತೊಂದ ಇಸ್ರೇಲ್ ಸಿಸ್ಟಮ್ ನಮ್ಗ ನಮ್ಮ ಸಿಸ್ಟಮ್ಗೂ ನಾವು ಯಾಕೆ ಯೋಗ ಅನ್ಸ್ಕೊಂಡಿವಿ, ಅದಕ್ಕೊಂದು ಕಾರಣ ಐತಿ ಸರ್. ನಮ್ಮಲ್ಲಿ ಮಣ್ಣು ಹಾಕ್ಬೇಕಂತ 1 ವರ್ಷ ಹಾಕಿದೀವಿ ಸರ್. ತಿಪ್ಪೆ ಕಥ ನಮ್ಮಲ್ಲಿ ಎಷ್ಟಿತ್ತು ಅಷ್ಟೆಲ್ಲ ಕಡ್ದೀವಿ. ಆ ಕಥ ಹೋಗಿ ಆ ಗಾರಿಗೆ ಹೋಗ್ತಿವಿ ಸರ್. ಯಾಕಂದ್ರೆ ಎಲ್ಲ ಭಾಳ ಇಳಿಜಾರ ಐತಿ ನಮ್ಮಲ್ಲಿ. ಮತ್ ಹಾಕಿದ ಮಣ್ಣು ನಿಲ್ವತ್ತು, ಹಾಕಿದ ಕಥಾನು ನಿಲ್ವತ್ತು ಅಂದ್ಕೂಡ್ಲೆ ಆ ಇಸ್ರೇಲ್ದಾಗ ಹಿಂಗ್ ಮಾಡ್ತಾರ ಅನ್ನೋದು ನಮ್ ಸಾಹೇಬ್ರು ಹಿಡಿದ್ರು ಸರ್. ಅವ್ರು 200 ಎಕರೆ ಕಂಟ್ರೋಲ್ ಮಾಡ್ತಾರ. ಕಡಿಮೆ ನೀರ, ಕಡಿಮೆ ಮಣ್ಣ, ನೀವ್ ಯಾಕೆ ಮಾಡ್ಬಾರ್ದು, ಮಾಡ್ರಿ ರಿಂಗ್ ಫಿಟ್ ಮಾಡ್ರಿ. ನೋಡುನು ರಿಂಗ್ ಫಿಟ್ ಮಾಡಿ ಫಲವತ್ತಾದ ಮಣ್ಣ ಗೊಬ್ಬರ ತುಂಬಿದಾಗ್ರಿ 10 ಸಸಿ ಮೇಂಟೆನ್ಸ್ ಇಟ್ಕೊಂಡಿವಿ ಸರ್. ಮಿನಿಮಮ್ ಅಂದ್ರೆ 10 ಬಂದು 11 ಬಂದು ಒಂದೊಂದಕ್ಕೆ ಮೊದಲು ಹೊಡೆದು 2-3 ಮರು ತಿಂಗಳ 4-5 ಅದು ಮುಂದ್ ಹೋಗಿ 5-6 ಹಿಂಗ ಹಬ್ಕೋತ ಇಲ್ಲಿ ತಕ ಇವ್ ಏನ್ ನಿಂತಾವ್ ನೋಡ್ರಿ. ಎಲ್ಲಾ ಇವ್ ಮರಿಗ ಬರ್ರಿ. ಸರಾಸರಿ ಒಂದು ಕುನಿ ಒಳಗ 60ರಿಂದ 70 ಕಬ್ಬದವ್ರಿ. ಒಂದೊಂದ್ರ 80 ಅದಾವ್ರಿ. ನಾವು ಎಷ್ಟು ಹೇಳ್ತಾವ ಅಟ್ಟೆಲ್ಲ ಬಿಟ್ಟಿವ್ರಿ. 5.5 kg ಕಬ್ಬ ಆತ್ರಿ. ಒಂದ್ ಕಬ್ಬ 4 kg ಆಗೈತಿ, ಒಂದ್ ಕಬ್ಬ 3 kg ಆಗೈತಿ. ಸರಾಸರಿ ಒಳಗ 3 kg ಮ್ಯಾಲ್ದವ್ರಿ. 3ರಿಂದ 5 kg ತಕ 5.5 ಆಗ್ಯಾವ 80 ಕಬ್ಬ ಸರ್. ಇನ್ನೊಂದ ಈ ಕಬ್ಬವನ್ನ ನಾವು ತೂಕ ಮಾಡ್ಕೊಂಡಿವಿ ಅಂತ ತಿಳ್ಕೊರಿ ಸರ್. ಇದು ಸುಮಾರು 6.5 kg ಆಗ್ತೈತ್ರಿ. 5.5 ಅಂತ ಹಿಡ್ಕೊಂಡು ಏಟ್ ಆಗ್ತೈತಿ ನೋಡ್ರಿ ಸರ್. 5.5 ಆಗ್ಬೋದ್ರಿ. 5.5 ಮ್ಯಾಲ ಆಗ್ತೈತಿ ಸರ್. ಇದು ಏನು ಮರಿಗಾಬ ತೂಕ ಮಾಡಿದೀವಿ ಅಂದ್ರೆ 4 kg ಐತಿ ಸರ್. 5 kg ಸಿಗುತ್ತೆ ಸರ್. ಎವರೇಜ್ದಾಗ 5 ಸಿಗಂಗಿಲ್ರಿ. ಯಾಕೆ ಒಂದೊಂದು ಒಳಗ 3 ಆಗ್ತೈತ್ರಿ. ಇವ ಹೆಂಗೈತಿ ಸರ್, ಹಚ್ಚಗಬ್ಬ 26 ಫೂಟ್ ಐತಿ. ಮರಿಗಬ್ಬ ಬರೀ 10 ಫೂಟ್ ಐತಿ. ಖರೆ 4 kg ಐತಿ. ಬಾಳ ಜನ ಬಚ್ಚೆಗ ಗಂಡಲಿಕ್ಕ ಸರ್. ಇವ 55ರಿಂದ 56, 58 ಗಣಿಕೆ ತೆಗದೈತಿ. ಮತ್ತೆ ಎಲ್ಲಾ ಗಣಿಕೆ ಸೈಜ್ ಚಲೋನು ಐತಿ ಸರ್.
ಎಲ್ಲಾನು ಸರಿ. ಅಲ್ಲ ನಡು ಬರೋಣ ಸಣ್ಣಾಗೈತಿಲ್ಲ ಗಣಿಕ ಅದಕ್ಕೊಂದು ಕಾರಣ ಐತಿ ಸರ್, ಅದು ಕಬ್ಬ್ ಬಿತ್ರಿ ಸರ್. ಹಂಗಾಗಿ ಅಲ್ಲಿ ಸರ್ ನಾವು ಇದ ಸಲ ಫಸ್ಟ್ ಪ್ರಯೋಗ ರೀ. ಈಗಾಗಲೇ ಮಹಾರಾಷ್ಟ್ರದಾಗ ನಾವು ಮಾನ್ಯ ಸರ್ದು ನೋಡಿದ್ವಿ, ಬಾರಾಮತಿ ಒಳಗೂ ಕೆಲವೊಂದು ಸ್ಟಡಿ ಇತ್ತು ನಮ್ಮದ, ಆಲ್ರೆಡಿ ಸ್ಟಡಿ ಇತ್ತು. ನಾವು ಇದನ್ನ ಹೆಂಗ್ ಮಾಡ್ಕೋಬೇಕಂದ್ರ ತಳ ಹಿಡ್ಕೊಂಡು ಫಾಸ್ಟ್ ಭಾಳ ಎಬ್ಸಿದೀವಿ ಸರ್. ಇಲ್ಲಿ ನೋಡಿ ಸರ್ ಗಣಕಿ ಸೈಜ್ 10 ಇಂಚ್ ಮ್ಯಾಲ ಐತಿ ಸರ್. ಇನ್ನು ಮತ್ತೆ ಸರ್ ಅದಕ್ಕೊಂದು ಕಾರಣ ಐತಿ ಸರ್. ಇಲ್ಲಿ ಬತ್ರಿ ಸರ್ ಕಬ್ಬ್ ಬಿತ್ತು ನಮಗ, ಇಲ್ಲಿ ಬಂದಾಗ ಕಬ್ಬ್ ಬಿತ್ತು. ಕಬ್ಬ್ ಬಿದ್ದಾಗ ಅದಕ್ಕೆ ಆರಾಮ್ ತಿಪ್ತ ಅಂದಂಗಾರಲ್ಲ, ಬೇರೆ ಹರ್ಕೊಂಡ್ ಬಿತ್ತ. ಇಲ್ಲಿಂದ ಇಲ್ಲಿ ತಕ ಇದಕ್ಕ ಸರ್ ಅದಕ್ಕ ಯಾಕೋ ಒಂದ್ ಸ್ವಲ್ಪ ಅದಕ್ಕ ಅಲ್ಲಿ ಪೆಟ್ ಬಿದ್ದಂಗ ಅದು ಪೆಟ್, ಯಾಕಂದ್ರೆ ಬೇರೆ ಹರ್ಕೊಂಡವ್ ಅಥವಾ ಬೇರೆ ಸಡ್ಲಾಗ್ಯಾವ್ರಿ, ಅಲ್ಲಿ ಅನುಕೂಲ ಸರ್ ಇನ್ನೊಂದ್ ಏನಾಗೈತ್ರಿ ಮುಂದೆ ನಾವು ಸ್ಟಡಿ ಮಾಡಿದ್ವಿ ಸರ್. ಸರ್ ಬೆಂಡ್ ಆಗಿ ಹೋಯ್ತಿಲ್ಲ, ಪೋಷಕಾಂಶದ ಕಡಿಮೆ ಸರ್, ಬೆಂಡ್ ಆಗಿಲ್ಲ. ಇಲ್ರಿ ಇಲ್ಲಿ ವಂಕ ಐತಿಲ್ರಿ, ಇಲ್ಲೇನ್ ಸೀದಾ ಬರೋದಕ್ಕಿಂತ ಇಲ್ಲಿ ಬೆಂಡ್ ಆಗಿ ಹೋಯ್ತಿಲ್ಲ, ಗಣಿಕೆ ಮತ್ತೆ ಇಷ್ಟ ಇದ್ದಿದ್ದು ಗಣಿಕೆ ಇಷ್ಟ ಆಗ್ತಾವ. ಯಾವಾಗ ಬಾಯಿ ಟರ್ನ್ ಆಗ್ತೈತ್ರಲ್ಲ ಸರ್. ಸರ್ ಅಲ್ಲಿಂದ ಇಲ್ಲಿ ಬಂದಾಗ ಬಿತ್ತು, ಇನ್ನು ಬಿದ್ದಾಗ ನಮ್ದು ಎಲ್ಲಾ ಏನ್ ಎವರೇಜ್ ಫೇಲ್ ಆದೈತಿ ಅಂತ ತಿಳ್ಕೊಂಡು ಏನ್ ಮಾಡಿದಿವ್ರಿ, ಇನ್ನು ಕಬ್ಬ್ ಬಿದ್ದೈತಿ. ಯಾಕೆ ಬಿತ್ತು, ಬೇರೆ ಎಲ್ಲ ಸಡ್ಲಾಗೆ ಬಿತ್ತು. ಬೇರೆ ಸಡ್ಲ ಆಗ್ಬೇಕಂದ್ರೆ ಇದು ಮುಂದಿನ ಡೋಸ್ ಬಂದ್ ಮಾಡಿದಿವ್ರಿ ಸರ್. ಅವಾಗ ಆಟೋಮೆಟಿಕ್ ಕೊಟ್ಟಿದ್ದೀವಿ ಅಂದ್ರೆ ಎಲ್ಲಾಗೂ ಕಣ್ಣು ಬರ್ತಿದ್ವು, ಉಪ್ತಿದ್ವು. ಅಲ್ಲಿ ಏನ್ ಮಾಡಿದ್ವಿ ಸರ್, ಮತ್ತೆ ನಾವು ಹ್ಯೂಮಿಕ್ ಆಸಿಡ್ ಫಾಸ್ಫರಿಕ್ ಆಸಿಡ್ ಜೋರ್ ಮಾಡಿವಿ, ಬಯೋಜಮ್ ಕೊಟ್ಟಿವಿ. ಬಯೋಜಮ್ ಕೊಟ್ಟಾಗ ಹ್ಯೂಮಿಕ್ ಆಸಿಡ್ಲಿ ಬೇರ್ಗಳು ಮತ್ತೆ ಹೊಸ ಬೇರ್ ತಯಾರಾದ್ರಿ. ಹೊಸ ಬೇರ್ ತಯಾರಾದಾಗ ಎಲ್ಲಾ ಕಬ್ಬುಗಳು ಮತ್ತೆ ಎಲ್ಲ ಅಲ್ಲಿದಲ್ಲಿ ಹತ್ಕೊಂಡಂಗ ಅದು ಮತ್ ಸರ್ ಕ್ರಮೇಣವಾಗಿ ಸುಧಾರಿಸಿ ಅಲ್ಲಿ ಏನ್ ಬೆಳವಣಿಗೆ ಬೆಳೆದಿತ್ತು ಅದಾದ ಮುಂದೆ ಬರ್ತದೆ ಸರ್. ಯಾಕಂದ್ರೆ ಇಷ್ಟು ಬರಾಕ ಅದಕ್ಕೆ 2 ತಿಂಗಳ ಟೈಮ್ ತೋತ್ರಿ. ಅದು ಹೇಳ್ತೀನಿ ಸರ್, ಇಲ್ಲಿಂದ ಬಂದಿದ್ರಿ ಸರ್. ಒಂದ್ ವೇಳೆ ಕಬ್ಬ ನೀವು ಅಂದಂಗ ಸರ್ ಫಸ್ಟ್ ಅಂದ್ರಲ್ಲ, ನಾವು ಕೆಡಲಿಲ್ಲ ಅಂದ್ರೆ ಇದ ಸೈಜ್ ಇಲ್ಲಿ ತೆಗಿಬೋದು, ಗಜೆ ನಿತ್ರ ತೆಗಿಬೋದು. ಈಗ ಒಂದು ಗುಂಪದಾಗ 70 ಕಬ್ಬು 80 ಕಬ್ಬು 80 ಕಬ್ಬು ಎವರೇಜ್ 3 ಕೆಜಿ ಹಿಡಿದ್ರೆ 8 24 240 ಟನ್ ಬರ್ಬೇಕ್ರಿ ಸರ್. 2.5 ಕ್ವಿಂಟಲ್ ಒಂದ್ ಗಾರ್ಯಕ್ರಿ. ಒಂದ್ ಗಾರ್ಯಕ್ಕೆ 2.5 ಕ್ವಿಂಟಲ್ ಅಂದ್ರೆ 1000 ಗಾರ್ಯಕ್ರಿ ಸರ್. 2.5 ಟನ್ ಆಗ್ತದೆ. 2.5 ಅಂದ್ರೆ ಎಕರೆಕ್ಕೆ 2.5 ಆಗ್ತೈತಿ ಸರ್ ಒಂದ್ ಗಾರ್ಯಕ್ಕ. ಸರಿ ನೀವು ಹಿಡ್ಕೊಂಡ ನಮ್ 1000 ಗಾರ್ಯ ಬಿದ್ದಾವ್ರಿ. ನಾವ್ 3 ಕೆಜಿ ಹಿಡ್ಕೊಂಡಿವು, 70-80 ಕಬ್ಬ ಹಿಡ್ಕೊಂಡಿವ್ ಅಂದ್ರ 4 ಕೆಜಿ ಹಿಡ್ಕೊಂಡಿವ್ ಅಂದ್ರ 8 4 32 320 ಬೆಳಬೇಕು ಸರ್. ನಾವು 60 ಹಿಡಿನು ಸರ್. 60 ಹಿಡಿದಾಗ 4 ಕೆಜಿ ಹಿಡಿದ್ವಿ ಅಂದ್ರೆ 6 4 24 240 ಟನ್ ಬರ್ಬೇಕು. ಆದ್ರೆ ನಮಗ್ ಬಿತ್ರಿ ಎಳೆ ಕಬ್ಬು ಹೋಗ್ಲಿಲ್ಲ, 2 ತಿಂಗಳು ಲೇಟ್ ಆಗ್ತದೆ. ಕಬ್ಬು ಈಗ 16 ತಿಂಗಳು ಕಟಾವ್ ಮಾಡೋ ಈ ಗರಿಗೆ ಬರೋಕ್ಕಿಂತ ಮೊದಲು ಒಂದ್ ವೇಳೆ ಫ್ಯಾಕ್ಟ್ರಿಗೆ ಹೋಗಿತ್ತಂದ್ರೆ ನಮ್ದು 200 ಟನ್ ಟಾರ್ಗೆಟ್ ದಾಟ್ತಿದ್ವಿ. ಒಂದ್ ವೇಳೆ ಕಟಾವ್ದು ಬಾಳ ಪ್ರಾಬ್ಲಮ್ ಐತ್ರಿ. ಕಟ್ಟಾವ್ದು ಸರ್, ಲೋಡಿಂಗು ಪ್ರಾಬ್ಲಮ್ ಸರ್. ಸುಮಾರು ಒಂದು 7-8 ಗ್ಯಾಂಕ್ ಎಲ್ಲ ಓಡಿ ಹೋದ್ರು. ಅವ್ರಿಗೆ ಆಣ್ ಕೊಡ್ತೀವಿ ಅಂದಿವಿ, ಪಾರ್ಟಿ ಕೊಡ್ತೀವಿ ಅಂದಿವಿ, ಏನೋ ಕೊಡ್ತೀವಿ ಅಂದ್ರೆ 2 ಸಾರಿ ತುಂಬವ್ರ ಹೋಗವ್ರ. ಒಂದ್ ಗ್ಯಾಂಗ್ ಯಾಕಂದ್ರ ಇತ್ತಿತ್ಲಾಗಿ ಕಡಿಯವ್ರ ಸಂಖ್ಯೆ ನಮ್ ಕುರ್ಚಿಯಾಗ ಹೆಚ್ಚಿದ್ರು ಸಹಿತ ಅವ್ರಿಗೆ ಡಿಮಾಂಡ್ ಬಾಳ್ರಿ ಅಂತ ಹೇಳಿದಾಗ ಅವ್ರಿಗೆ ಏನ್ ಮಾಡಿದಿವ್ರಿ, ಮತ್ ಚಾ ಪಾನಿ ಕುಡ್ದ, ಅದ್ ಕುಡ್ದ, ಊಟ ಕುಡ್ದ, ನಾಷ್ಟ ಕುಡ್ದ, ಹಿಂಗ ಮಾಡಿ ಬಡ್ಡಿನ ಸರಿಯಾಗಿ ಸಿಗುದಿಲ್ಲಲ್ರಿ, ಸಿಗಂಗಿಲ್ರಿ. ಮತ್ತೊಂದ್ ಜಗ್ ಬೇಕ್ರಲ್ಲ, ಜಗ್ ಬೇಕ್ರಿ. ಇವಾಗ ಜತ್ತ ದಿಸ್ರ ತುಕಡಿ ಹಾಕಾಗ ನಮ್ ಕೈ ನುಸಾತ. ನಮ್ಮಲ್ಲಿ ನಂದ 2 ಎಕರೆ ಐತ್ರಿ. ತುಕಡಿ ಹಾಕ ಕೈ ನುಸೈತಿ ಅಂದ್ರಿ, ಅದನ್ನ ಎಷ್ಟು ದಿವಸ ಕಡ್ದ ಗೊತ್ತಿಲ್ರಿ. ಡೈಲಿ ಕಡ್ದಾಗ್ರಿ 15 ದಿನ ಆಯ್ತ್ರಿ ಅದ. ಆಯ್ತು ಸರ್. ನಮ್ಮ ಒಂದ್ ಲೆಕ್ಕ ಕಬ್ಬ ಬೆಳೆಸೋದು ಮುಖ್ಯವಾಗಿ, ಕಡಿದ ಒಂದ್ ಸ್ವಲ್ಪ ಕಡಿ ಹೆಚ್ಚಾಕಾಗತ್ತ ಬೆಳೆಸೋದು ಮೇನ್. ನಮ್ಮದ ದಾಖಲೆ ಮಾಡೋದು ಮೇನ್ ಐತ್ರಿ. ಅಥವಾ ಕಬ್ಬ ನಾವ್ ಯಾಕೆ ಹೇಳಿಸ್ರ, ಇತ್ತಿದ್ಲಾಗ ಎಲ್ಲಾ ರೈತರು ವೈಜ್ಞಾನಿಕ ಬಳಕೆ ಮಾಡ್ಕೋಬಾರ್ರಿ. ಅಂಗಡಿಯಂದ ಒಂದ್ ಮಟ್ಟೆ ಹತ್ತಾರ ಇವ್ ಮರಿಗಾಬ್ರಿ ಸರ್. ಇದನ್ನ ಒಂದ್ 4-4 ಕೆಜಿ ಅಂತೂ ಸಹಜ ಆಗ್ತಾರ. ವಾಡಿ ಕಡ್ದ ಬಳಕ ವಾಡ ಕಾಡು ಮರಿ ಕಬ್ಬ ಅಂದ್ರೆ ಅದ್ರ ನಂತರ ಎದ್ದು ಬಿದ್ದ ಬಳಕೆ ಎತ್ತದ ಸರ್. ಎಲ್ಲಾ ಕಿತ್ಕೊಂಡ್ ಎಲ್ಲಾ ಹಿಂಗ ಏನು ಹೇಳಿತಿರ್ಲ, ಆ ಹೇಳಿದಾಗ ಅದಕ್ಕ ಮತ್ ಮರಿ ಬರ್ತಾವ. ಅದಕ್ಕೆ ಏನ್ ಮರಿ ಬರ್ತಾವ, ಇವ್ ಮರಿ ಉಳಿತಾವ್ರಿ. ಇವ್ ಮರಿ ಉಳ್ಕೊಂಡ 70-75 ಅಷ್ಟ ನಮ್ಕೊಂಡ್. ಇದು ಎಷ್ಟ ದಿವ್ಸದ ಐತ್ರಿ ಕಬ್ಬ? ಇದ್ ಕಬ್ಬ ಸರ್ 14 ತಿಂಗಳಿಗೆ ಹೋಗ್ಬೇಕಾಗಿತ್ತ. ಫ್ಯಾಕ್ಟ್ರಿ ಲೇಟ್ ಆದು, ಇವತ್ತು 15 ತಿಂಗಳ ಹಾಕಿ ಬಂದೈತಿ. ನಮ್ ಕಬ್ಬ ಎಲ್ರ ಅಕ್ಟೋಬರ್ ಹೋಗಿತ್ತಂದ್ರ ಸರ್ ನಮ್ ಟಾರ್ಗೆಟ್ 200 ಇತ್ತರಿ. ಯಾಕೆ ಹೇಳ್ರಿ, ಈಗ ಈ ಕಬ್ಬ ಯಾವ್ದೋ ತೂಕ ಮಾಡ್ರಿ. ಒಂದೇ ನಿಮಿಷ ಸರ್. ಇದೊಂದ್ 4 ಕೆಜಿ ಸರ್ ಯಾರಾದ್ರೂ ನೋಡ್ರಿ. ಇದು ಮರಿಗಬ್ಬ 4 ಕೆಜಿ, ಮರಿಗಬ್ಬ 4 ಕೆಜಿ. ಇನ್ನು ಹಚ್ಕಬ್ಬ ಅಂತೂ 6 ಕೆಜಿ ಬಂದ ಬರ್ತೈತಿ. ಇದು ಸರ್ ಇನ್ನೊಂದು ಈ ಕಬ್ಬಿನಾಗ ಬೆಂಡ ಬಾಳ ಹಂಗ ಯಾವ ತರ ಇದಕ್ಕೆ ನೀವ್ ಏನಂತೀರಿ, ಒಳಗ್ ಬೆಂಡದ ಏನ್ ಐತ್ರಿ? ಇಲ್ರಿ. ಯಾಕೆ ಬೆಂಡದ ವೇಟ್ ಹೆಂಗ್ ಬರ್ತೈತ್ರಿ? ಇಲ್ರಿ
ವೇಟ್ ಬರಂಗಿಲ್ಲ ಸರ್ ಕೆಲವರು ಸರ್ ಗರಿ ತೆಗದ ನಂತರ ಬೆಂಡ್ ಬರ್ತೈತಿ ಅಂತ ಹೇಳ್ತಾರ. ಮುಂದ್ 4 ಗಂಟೆಗೆ ಎಷ್ಟು ಗರಿ ಬಂದಿರ್ತೈತಿ ಅಷ್ಟು ಬರ್ತೈತಿ ಬರ್ಲಿ ಸರ್. ಇನ್ನೊಂದ್ ಹೇಳ್ತೇನ್ರಿ, ನಮ್ಮಲ್ಲಿ ಬೆಂಡ್ ಬರ್ತಾರ ಇಟ್ ವೇಟ್ ಬರಂಗಿಲ್ಲ, ಕೈಯಾಗ ಗೊತ್ತಾಗ್ಬಿಡತ್ರಿ. ಮೆಸೇಜ್ ಕೇಳತ್ತೀನಿ ಸರ್. ಸರ್ ಇನ್ನೊಂದ್ ರಿಕವರಿ ಎಲ್ಲಾರು ಕಡಿಮೆ ಐತೆ ಸರ್. ಫ್ಯಾಕ್ಟ್ರಿ ಅವ್ರ ಏನಂತಾರ ಇಲ್ರಿ 10ವರೆ ರಿಕವರಿ, ಇದನ್ನ ಸತೀಶ್ ಶುಗರ್ಸ್ ಅವ್ರು ಬಂದ್ 12ವರೆ ರಿಕವರಿ ಬರ್ತೈತ್ರಿ. ನಾವು ಇದ್ರ ಶುಗರ್ ಕಂಟೆಂಟ್ ನೋಡೇನ್ರಿ 23.93 ಶುಗರ್ ಕಂಟೆಂಟ್ ಐತಿ. ಯಾಕೆ ಹೇಳ್ರಿ 86 ಈಕ್ವಲ್ ಐತ್ರಿ. ಫ್ಯಾಕ್ಟ್ರಿ ಅವ್ರು ಏನ್ ಮಾಡ್ತಾರ ಸರ್, ಅದಕ್ಕ ಎಳಿಗಾಬ ಕಳಿಸ್ತಾರ ಸರ್ ರೈತರಿಗೆ. ಎಳಿಗಾಬ ಇದ್ದಾಗ ಇದ್ರ ರಿಕವರಿ ಕಮ್ಮಿ ಇರ್ತೈತಿ. 12 ತಿಂಗಳು ಮೇಲ್ಪಟ್ಟು ಇದ್ದಾಗ 12 ರಿಕವರಿ ಬರಾಕಬೇಕ್ರಿ. ನಾ ಈಗ ಮೊನ್ನೆ ನಾ ಕೇಳ್ರಿ ಏನ್ ಫಾಲ್ಟ್ ಇದ್ರ ಎದಕ್ ಹಿಂಗ್ ಮಾಡ್ತಿರ್ ಕೇಳ್ರಿ. ಇದ್ರ ರೌಂಡ್ ಹುಚ್ಚಂಗಿಲ್ಲತ್ರಿ. ಇದ್ರ ರಸ ಏನ್ ಬರ್ತೈತಿರಲ್ಲ ಅದ್ರ ರೌಂಡ್ಯಾಗ ಸೇರ್ಕೊಂಡ ಶುಗರ್ ಕಡಿಮೆ ಬರ್ತೈತಿ ಅತ್ರ. ಮತ್ ಸರ್ ಇನ್ನೊಂದ್ರಿ ಕೇಳೋದ್ ನಿಮ್ಗ ಇದ 86 ಹಚ್ಚಿರಿ ಅನ್ನೋರ್ಲಿ. 86 ಹಚ್ಚಿದೀವಿ. ಆ ಕಡೆ ಒಂದು 3 ಎಕರೆ ತಗೊಂಡಿದ್ವಿ. 10 ಎಕರೆ 3 ಎಕರೆ. ಅದಕ್ಕೆ ಏನ್ ಕಂಪೇರ್ ಮಾಡಿ ಏನ್ ಅನಿಸ್ತೀರಿ ನಿಮ್ಗೆ? ಮರಿಗಳ ಸಂಖ್ಯೆ 86 to 80 90 ತಕ 80 ರಿಂದ 90 ಮರಿಗಳು. ಹ್ಞೂನ್ರಿ. ಟಿಲ್ಲರ್ಸ್ ಬಾಳ ಬಂದ್ರಿ ಅದಕ್ಕ. ಖರೆ ವೇಟ್ ಒಳಗೆ ಜರ ಕಮ್ಮಿ ಬಂತು. ಅದ್ರ ಇಳುವರಿ ಹೆಂಗ? 2.5 3 ಇದು 5.5 6 ಇದಾಗ ಅದು 2.5 3 3.5 ತಕ ಬರ್ತದೆ. ಇದು ನಿಮ್ ಪ್ರಕಾರ ಎಕರೆಗೆ ಇದು ಹೆಂಗ ಅನಿಸ್ತ್ರಿ? ಸರ್ ಇದು ಎಕರೆಗೆ 180 ಟಾರ್ಗೆಟ್ ಆತು. ಅದು 170 ಇದಕ್ಕಿಂತ 10 ಜರ 10 ಕಡಿಮೆ. ಮತ್ತೊಂದು ಮರಿಗಳ ಸಂಖ್ಯೆಗೆ ಬಾಳ ಚಲೋ ರೀ. ಹೌದೌದು. ಹಾ ರೀ. ಇದಕ್ಕೆ ಮರಿ ಕಡಿಮೆ ಇದ್ರು ವೇಟ್ ಹೆಚ್ಚು.